ಶಾರದಂಗೆ 3 ಮಕ್ಕಳು, ರಮೇಶ್, ಸುರೇಶ್, ಗಣೇಶ್. ಅವರು 3 ಕೂಡ ಬಹಳ ಓದುತ್ತಾ ಇದ್ರು. ಅವರ ಓದಿಗಾಗಿ ಶಾರದಾ ಇದ್ದ ಆಸ್ತಿಯನ್ನೆಲ್ಲವನ್ನು ಮಾರಾಟ ಮಾಡುತ್ತಾಳೆ. 3 ಕೆಲಸ ಬರುತ್ತೆ. 3 ಕೆಲಸ ಬಂದ ನಂತರ ಆ ದುಡ್ಡೆಲ್ಲ ಕೂಡ ಅವರು ಮಾಡಿದ ಸಾಲಕ್ಕೆ ಕಟ್ತಾ ಇರ್ತಾರೆ. ಆ ಸಮಯದಲ್ಲಿ ಶಾರದಾ ಅವರು 3 ಮಕ್ಕಳನ್ನು ಕರೆದು ಅವರ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ. ನೋಡಿ ಮಕ್ಕಳೇ, ನೀವೆಷ್ಟೋ ಕಷ್ಟಪಟ್ಟು ಕೆಲಸ ಸಂಪಾದಿಸಿದಿರಾ. ಇನ್ನು ನಿಮ್ಗೆ ಮದುವೆ ಮಾಡಿದ್ರೆ ನನ್ನ ಬಾಧ್ಯತೆ ತೀರಿ ಹೋಗುತ್ತೆ. ನಿಮ್ ಕಾಲಿನ ಮೇಲೆ ನೀವು ನಿಂತಿದ್ದೀರಾ, ಆದ್ರಿಂದ ಬೇಗನೆ ಮದುವೆ ಮಾಡ್ಬೇಕು ಅಂತ ನಾನು ನಿಮ್ಮಪ್ಪ ನಿರ್ಣಯಿಸಿಕೊಂಡಿದೀವಿ. ಅಮ್ಮ, ಈಗ್ಲೇ ಅಲ್ವಾ ಅಮ್ಮ ನಮ್ಗೆ ಕೆಲಸ ಬಂದಿದ್ದು. ಹಿಂದೆ ಬಹಳ ಸಾಲವಿದೆ. ಆ ಸಾಲವೆಲ್ಲ ತೀರಿಸ್ಕೊಂಡ್ರೆ ನಾವು ಸಾಲದ ಬಾಧೆಯಿಂದ ಹೊರಗ್ ಬರ್ಬೋದಲ್ಲ. ನೀನ್ ಹೇಳಿದ್ದು ನಿಜವೇ ಹೊರತು ನೀವು ವಯಸ್ಸಿನಲ್ಲಿ ಇರಬೇಕಾದ ಕೆಲಸವೆಲ್ಲ ಪೂರ್ತಿ ಆದ್ರೆ ಚೆನ್ನಾಗಿರುತ್ತಲ್ಲ. ಸಾಲ ಯಾವಾಗ್ಲೂ ತೀರಿಸಲೇಬೇಕಲ್ಲ. ಅದಕ್ಕೆ ರಮೇಶ್ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಮಿಕ್ಕಿಬ್ಬರು ಕೂಡ ಆಲೋಚಿಸುತ್ತಾ ಇರುವಾಗ ಅವರನ್ನು ಕೂಡ ಬೇಡಿಕೊಳ್ಳುತ್ತಾಳೆ ಶಾರದಾ. ಸುರೇಶ್, ಗಣೇಶ್ ಕೂಡ ಮದುವೆಗೆ ಓಕೆ ಹೇಳಿದ್ದರಿಂದ ಆ 3 ಒಳ್ಳೆ ಸಂಬಂಧಗಳನ್ನು ನೋಡುತ್ತಾಳೆ. ಸರಿಯಾಗಿ ಒಂದು ವಾರ ತಿರುಗುವುದರಲ್ಲಿಯೇ ಅವರಿಗೆ ಒಳ್ಳೆ ಸಂಬಂಧ ನೋಡುವುದು, ಮದುವೆ ಕೂಡ ಮಾಡುವುದು ನಡೆದು ಹೋಗುತ್ತೆ. ರಮೇಶನ ಹೆಂಡತಿ ಅನಾಮಿಕಾ, ಸುರೇಶನ ಹೆಂಡತಿ ಅವನಿ, ಗಣೇಶನ ಹೆಂಡತಿ ಅಂಜಲಿ. ಅವರು 3 ಕೂಡ ಬಹಳ ದುಡ್ಡಿರುವ ಕುಟುಂಬದಿಂದ ಬಂದಿದ್ದವರು. 3 ಕೂಡ 3 ತರಹದ ಸ್ವಭಾವದವರು. 3 ಅತ್ತೆ ಮುಂದೆ ತುಂಬಾ ಒಳ್ಳೆಯವರ ಹಾಗೆ ನಡೆಸುತ್ತಾ ಇರ್ತಾರೆ. ಆದರೆ ಪಕ್ಕಕ್ಕೆ ಹೋಗಿ 3 ಮಾತಾಡ್ಕೋತಾ ಇರ್ತಾರೆ. ನಮ್ಮ ಮನೇಲಿರುವ ಸೌಕರ್ಯ ಇಲ್ಲಿ ನಿಜಕ್ಕೂ ಇಲ್ಲ. ಏನೋ ಈ ಕರ್ಮ. ನಂಗೆ ಗೌರ್ಮೆಂಟ್ ಉದ್ಯೋಗ ಅಂತ ಹೇಳಿ ನಮ್ಮಪ್ಪ ಮದ್ವೆ ಮಾಡಿದ್ರು. ಆದ್ರೆ ಇಂತಹ ಕುಟುಂಬಕ್ಕೆ ಬರ್ತೀನಿ ಅಂತ ಊಹಿಸಿರ್ಲಿಲ್ಲ. ಏನಾದ್ರೂ ಬೇಕು ಅಂತಂದ್ರು ಹಿಂದೆ ಬಹಳ ಸಾಲ ಇದೆ, ಅದು ಇದು ಅಂತ ಉತ್ತರ ಹೇಳ್ತಾ ಇದ್ದಾನೆ ನನ್ ಗಂಡ ಕೂಡ ಅದೇ ಡೈಲಾಗು, ಸಾಲವಿದೆ ಅಂತ. ವರದಕ್ಷಿಣೆ ಕೊಟ್ಟಿದೀವಲ್ಲ, ದುಡ್ಡೆಲ್ಲ ಏನ್ ಮಾಡಿದ್ರು? ನಿಜವೇ, ಮದ್ವೆ ಕೂಡ ಬಹಳ ಗ್ರಾಂಡ್ ಆಗೇನು ಮಾಡಿಲ್ಲ. ಬಹಳ ದುಡ್ಡು ಮೆಕ್ಕಿರುತ್ತೆ, ಸಾಲ ತೀರಿಸ್ಕೋಬಹುದಿತ್ತಲ್ಲ. ನಾವೇನೋ ಈ ಮನೆಗೆ ಕೆಲ್ಸವೇ ಇಲ್ಲ ಅಂತ ಮನೆ ಕೆಲಸದವರಾಗಿ ಬಂದ ಹಾಗಿದೆ ಎಂದು 3 ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅದೆಲ್ಲ ಮಾವ ಪ್ರಸಾದ್ ಕೇಳ್ಕೊಂಡು ಬಹಳ ದುಃಖದಿಂದ ಹೊರಟು ಹೋಗ್ತಾನೆ. ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ. ಅವರು 3 ಅವರಲ್ಲಿ ಅವರ ಮಾತುಗಳನ್ನು ಹೇಳುವುದನ್ನು ಬಿಟ್ಟು ಅವರ ಗಂಡಂದಿರನ್ನ ಅದು ಬೇಕು ಇದು ಬೇಕು ಎಂದು ಕೇಳುತ್ತಾ ಇರುತ್ತಾರೆ. ಅದರಿಂದ ಮನೆಯಲ್ಲಿ ಜಗಳ ನಡೀತಾ ಇರುತ್ತೆ. ಮನೆಯಲ್ಲಿ ಜಗಳದ ವಿಷಯ ಅತ್ತೆಗೆ ನಿಜಕ್ಕೂ ಹಿಡಿಸ್ತಾ ಇರಲಿಲ್ಲ. ಯಾಕೆಂದರೆ ಅತ್ತೆ ಮುಂದೆ ಮಾತ್ರ ಅವರು ವಿನಯವನ್ನು ನಟಿಸುತ್ತಾ ಇರ್ತಾರೆ. ಒಂದು ದಿನ ಅನಾಮಿಕಾ, ರಮೇಶು ಜಗಳವಾಡ್ತಾ ಇರ್ತಾರೆ. ಏನು ಅಂದ್ರೆ, ಈ ಮನೇಲಿ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ? ಏನ್ ಬೇಕು ಅಂತಂದ್ರು ನನ್ನ ತವ್ರ ಮನೆಯವ್ರನ್ನ ಕೇಳಿ ತಕೊಂಡ್ಬರ್ಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ಮ ಅಪ್ಪನೇನಾದ್ರು ಕೇಳಿದ್ರೆ, ಏನು ನಿನ್ ಗಂಡ ಏನ್ ಮಾಡ್ತಾ ಇದ್ದಾನೆ, ಇದನ್ ಕೂಡ ಕೊಂಡ್ಕೊಳಲ್ವಾ ಅಂತ ಕೇಳ್ತಾರೆ. ಏನ್ ಬಂತ್ರಿ ನನ್ ಕರ್ಮ? ನೋಡು ಅನಾಮಿಕಾ, ಇನ್ನೊಂದು ವರ್ಷ ಕಷ್ಟಪಟ್ರೆ ನಾವು ಮಾಡಿದ ಸಾಲವೆಲ್ಲ ತೀರಿ ಹೋಗುತ್ತೆ. 1 ವರ್ಷದ ನಂತರ ನಮ್ಗೆ ಏನ್ ಬೇಕು ಅಂದ್ರೆ ಅದನ್ನ ತಗೊಂಡ್ಬರ್ಬೋದು. ಆಗ ನನ್ಗೆ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಹನೆಯಿಂದಿರು. 1 ವರ್ಷದಿಂದ ಹೀಗೆ ಬಿಕಾರಿ ಹಾಗೆ ಇರ್ಬೇಕು ಅನ್ನೋ ಮಾತು. ನಿಜಕ್ಕೂ ಮದುವೆ ಯಾಕೆ ಮಾಡ್ಕೊಂಡ್ರಿ? ಸಾಲವೆಲ್ಲ ತೀರಿದ ಮೇಲೆ ಮಾಡ್ಕೋಬಹುದಿತ್ತಲ್ಲ ಎಂದು ಕೋಪದಿಂದ ಹೊರಗೆ ಬರುತ್ತಾಳೆ. ಎದುರಿಗೆ ಅತ್ತೆ ಇರ್ತಾರೆ. ಅನಾಮಿಕಾ ಬಹಳ ಗಾಬರಿಯಾಗಿ ಹೋಗ್ತಾಳೆ. ಅತ್ತೆ ಏನಾದ್ರು ಕೇಳ್ಕೊಂಡ್ರು ಅಂತ ಅಂದ್ಕೋತಾಳೆ. ಶಾರದಾ ಒಳಗಡೆ ಏನೋ ನಡೆಯುತ್ತೋ ಕೇಳಿಸಿಯೂ ಕೂಡ ಏನೋ ತಿಳಿಯದ ಹಾಗೆ, ಏನಮ್ಮ ಏನೋ ಜಗಳವಾಡ್ತಾ ಇದ್ಯಾ, ನನ್ಗೆ ಏನೂ ಅರ್ಥವಾಗ್ತಿಲ್ಲ. ಆ ಮಾತಿಗೆ ಅನಾಮಿಕಾ ನಗುತ್ತಾ, ಏನಿಲ್ಲ ಅತ್ತೆ, ಗಂಡ ಹೆಂಡತಿ ಅಂದ ಮೇಲೆ ಚಿಕ್ಕ ಚಿಕ್ಕ ಜಗಳ ಇರುತ್ತಲ್ವಾ, ಅಂತದ್ದೇನು ಬಿಡಿ, ತಮಾಷೆಯಾಗಿ ಜಗಳ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಶಾರದಾ ಸರಿಯಮ್ಮ ಎಂದು ಹೇಳಿ ಅಲ್ಲಿಂದ ಬಹಳ ದುಃಖದಿಂದ ಹೊರಟು ಹೋಗುತ್ತಾಳೆ. ನಂತರ ತನ್ನ ಮನಸ್ಸಿನಲ್ಲಿ ಶಾರದಾ ಹೀಗಂದ್ಕೋತಾಳೆ, ದೊಡ್ಡ ಸೊಸೆ ಹೀಗಿದ್ದಾಳೆ ಅಂದ್ರೆ ಮತ್ತೆ ಮಿಕ್ಕ 2 ಸೊಸೆಯರು ಹೇಗಿದ್ದಾರೋ ಏನೋ, ಅವರನ್ನು ಕೂಡ ಗಮನಿಸಬೇಕು ಎಂದು ಅಂದುಕೊಳ್ಳುತ್ತಾಳೆ. ಆ ದಿನ ಸಾಯಂಕಾಲ ಸುರೇಶ್ ಮನೆಗೆ ಬಂದ ತಕ್ಷಣ ಸುರೇಶನನ್ನು ಈ ವಿಧದಿಂದ ಕೇಳುತ್ತಾಳೆ ಶಾರದಾ, ಮಗು, ನೀವಿಬ್ರು ಚೆನ್ನಾಗಿದ್ದೀರಲ್ಲ, ಹುಡುಗಿ ನೀನು? ಏನಮ್ಮ ಹಾಗಂತಿದ್ಯಾ? ನಮ್ಗೇನು, ನಾವು ಚೆನ್ನಾಗಿದ್ದೀವಲ್ಲ. ಏನ್ ನಡೀತಮ್ಮ? ಏನು ಇಲ್ಲಪ್ಪ, ಈಗ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ವಲ್ಲ, ಹುಡುಗಿ ಕಷ್ಟಪಡ್ತಾ ಇದ್ದಾಳೇನೋ ಅಂತ ಕೇಳ್ದೆ. ಅಮ್ಮ, ನೀನ್ ಅಂದುಕೊಂಡ ಹಾಗೆ ಅವನಿ ಎಲ್ಲರಂತ ಹುಡುಗಿ ಅಲ್ಲಮ್ಮ, ಬಹಳ ಒಳ್ಳೆ ಹುಡುಗಿ. ಮನೆಯ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೋತಾಳೆ. ಬಹಳ ದೊಡ್ಡ ಗುಣವಿರೋ ಹುಡುಗಿ. ಈ ವಿಷಯದಲ್ಲಿ ನೀನು ಗಾಬರಿಯಾಗಬೇಕಾದ ಅಗತ್ಯವಿಲ್ಲ, ನನ್ನ ಮಾತು ನಂಬಮ್ಮ ಎಂದು ಅನ್ನುತ್ತಾನೆ ಸುರೇಶ್. ಆ ಮಾತುಗಳನ್ನೆಲ್ಲ ವಾರಗಿತ್ತಿಯರು 3 ಕೇಳಿಸಿಕೊಳ್ಳುತ್ತಾರೆ. ಅಂದ್ರೆ ಮಿಕ್ಕವರಿಬ್ಬರು ಚೆನ್ನಾಗೇ ಇದ್ದಾರೆ ಅನ್ನೋ ಮಾತು. ನಾನೇ ಅನಗತ್ಯವಾಗಿ ಬಾಯಿ ಜಾರ್ತಾ ಇದ್ದೇನೆ. ಇನ್ ಮೇಲಿಂದ ನನ್ ಗಂಡನ ಹತ್ರ ಕೂಡ ನಾನು ಹಾಗೆ ಇರ್ಬೇಕು ಎಂದು ಅಂಜಲಿ ಅಂದುಕೊಳ್ಳುತ್ತಾಳೆ. ಅನಾಮಿಕಾ ಕೂಡ ತನ್ನ ಮನಸ್ಸಿನಲ್ಲಿ ಹಾಗೆ ಅಂದ್ಕೋತಾಳೆ, ನನ್ ಗಂಡ ಎಷ್ಟು ಒಳ್ಳೆಯವರು, ನಾನೇ ಅವರನ್ನ ಅಪಾರ್ಥ ಮಾಡ್ಕೊಂಡೆ. ಇನ್ ಮೇಲಿಂದ ನಾನು ಹಾಗಿರಲ್ಲ, ಅವ್ರು ಏನ್ ಹೇಳಿದ್ರು ಹಾಗೆ ಮಾಡ್ತೀನಿ ಎಂದು ಅವನಿ ಅಂದುಕೊಳ್ಳುತ್ತಾಳೆ. ಇನ್ನು ಅಂಜಲಿ ಅವರಿಬ್ಬರ ಹತ್ರ ಹೀಗಂತಾಳೆ,
ಏನಕ್ಕ ನೀನು ನಮ್ ಮುಂದೆ ಹೀಗೆ ಮಾತಾಡ್ತೀಯಾ? ನಿನ್ ಗಂಡನ ಮುಂದೇನೋ ಅತ್ತೆಯವರ ಮುಂದೆ ಪ್ರೇಮ ನಟಿಸ್ತಾ ಇದ್ಯಾ? ನಾನು ಅವರ ಮುಂದೆ ಪ್ರೇಮ ನಟಿಸ್ತಾ ಇಲ್ಲ, ನಿಮ್ ಮುಂದೆನೆ ನಿಮ್ ಮಾತು ಹೇಳ್ತಾ ಇದ್ದೇನೆ, ನಿಮ್ ಮುಂದೆನೆ ನಟಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ನಿಮ್ ಹಾಗೆ ಮಾತಾಡಿದ್ರೆ ನನ್ನನ್ನ ದೂರ ಮಾಡ್ತೀರಾ ಏನೋ ಅಂತ ಭಯದಿಂದ. ಅಯ್ಯೋ ಅಕ್ಕ, ನೀನೆಷ್ಟು ಒಳ್ಳೆಯವಳು, ನಾವೇ ಅನಗತ್ಯವಾಗಿ ಬಾಯಿ ಜೋರಿದ್ವಿ ಅನ್ನಿಸ್ತಾ ಇದೆ. ಇನ್ ಮೇಲಿಂದ ನಾವು ಕೂಡ ನಮ್ಮ ಗಂಡನರಿಗೆ ಸಪೋರ್ಟ್ ಆಗಿ ಇರ್ತೀವಿ ಎಂದು ಅಲ್ಲಿಂದ ಅಂಜಲಿ ಕೂಡ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ಮನಸ್ಸಿನಲ್ಲಿಯೂ ಅದೇ ಭಾವಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಸುರೇಶ್ ಜೊತೆ ಅವನಿ ಮಾತನಾಡುತ್ತಾ ಹೀಗಂತಾಳೆ, ಅತ್ತೆಗೆ ನನ್ ಬಗ್ಗೆ ದೊಡ್ಡದಾಗಿ ಹೇಳಿ ನನ್ನ ಮರ್ಯಾದೆ ಕಾಪಾಡಿದ್ರಿ. ನಾನಂದ ಮಾತಿಗೆಲ್ಲ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ರೀ. ನಾನೇ ಅರ್ಥ ಮಾಡಿಕೊಳ್ಳದೆ ಹೋದೆ, ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವನಿ ಅನ್ನುತ್ತಾಳೆ. ಅವನಿ, ನೀನು ನನ್ನ ಹೆಂಡತಿ, ಇಂಥದ್ದು ನಮ್ಮ ಮಧ್ಯೆ ಇರಬಾರ್ದು. 1 ವರ್ಷ ಸಹನೆ ಪಟ್ರೆ ನಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ. ಏನು ಅಂದ್ರೆ ನನ್ಗೇನಾದ್ರೂ ಚಿಕ್ಕ ಪ್ರೈವೇಟ್ ಕೆಲಸ ಕೊಡ್ಸಿ ಕಷ್ಟಪಡ್ತೀನಿ. ವರ್ಷವಲ್ಲ 6 ತಿಂಗಳಲ್ಲಿಯೇ ಸಾಲ ತೀರ್ಸೋಣ. ಆ ಮಾತಿಗೆ ಸುರೇಶ್, ನಾವು ಕಷ್ಟ ಪಡ್ತಾ ಇದೀವಲ್ಲ, ನೀನೇನಕ್ಕೆ ಕಷ್ಟ ಪಡ್ಬೇಕೀಗ ಎಂದು ಅನ್ನುತ್ತಾನೆ. ಅವನಿ ಮಾತ್ರ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಇಬ್ಬರು ಸೇರಿ ಕಷ್ಟಪಟ್ರೆ ಅಲ್ವಾ ಸಂತೋಷವಾಗಿರಬಲ್ಲವು ಅಂತ ಅನ್ನುತ್ತಾಳೆ. ಸಾಲವೆಲ್ಲ ತೀರಿ ಹೋದ ನಂತರ ಆಗ ಕೆಲಸವನ್ನು ಬಿಡ್ತೀನಿ ಅಂದಿದ್ದರಿಂದ ಸುರೇಶ್ ಸರಿ ಅನ್ನುತ್ತಾನೆ. ತನ್ನ ಹೆಂಡತಿ ಒಂದು ಕಡೆ ಕೆಲಸ ಮಾಡುವುದಕ್ಕಾಗಿ ಹುಡುಕುತ್ತಾನೆ. ಕೆಲವು ದಿನದ ನಂತರ ಅವಳಿಗೆ ಕೆಲಸ ಸಿಕ್ಕುತ್ತದೆ. ಆಕೆ ಆ ಕೆಲಸದಲ್ಲಿ ಸೇರುತ್ತಾಳೆ. ಅದನ್ನು ನೋಡಿದ ಮಿಕ್ಕ ಸೊಸೆಯರಿಬ್ಬರು ಹೊಟ್ಟೆ ಕಿಚ್ಚು ಪಡ್ತಾರೆ. ಅತ್ತೆ ಅವನಿಯನ್ನು ಹೊಗಳುತ್ತಾ ಇರ್ತಾರೆ. ಒಂದು ದಿನ ಅಂಜಲಿ ತನ್ನ ಗಂಡ ಗಣೇಶನ ಹತ್ರಕ್ಕೆ ಹೋಗಿ ಗಣೇಶನ ಹತ್ರ ಹೀಗಂತಾಳೆ, ಏನು ಅಂದ್ರೆ ನಾನು ಕೆಲವು ದಿನದಿಂದ ನಿಮ್ ಜೊತೆ ಜಗಳವಾಡ್ತಾ ಇಲ್ಲಲ್ಲ. ಇಲ್ಲ, ಯಾಕೆ ಹಾಗಂತ ಇದ್ಯಾ? ಯಾಕಂದ್ರೆ ಈಗ ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ ರೀ. ಮದುವೆ ಆಗುವ ಮೊದಲು ಹೇಗಿದ್ದೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಮದುವೆ ಆದ ಮೇಲೆ ಗಂಡನ ಕುಟುಂಬದಲ್ಲಿ ಎಷ್ಟು ಜವಾಬ್ದಾರಿಯಿಂದ ನಮ್ಮ ಕುಟುಂಬದ ಹಾಗೆ ನೋಡ್ಕೋತಾ ಇದೀವಿ ಅನ್ನೋದೇ ಮುಖ್ಯ. ಈಗ ಕಷ್ಟವಾದ್ರೂ ನಷ್ಟವಾದ್ರೂ ಸಹಿಸಬೇಕಲ್ಲ. ನಾನು ನಿಮಗೆ ಸಹಾಯಕವಾಗಿರ್ಬೇಕು ಅನ್ಕೊಂಡಿದ್ದೀನಿ. ಅವನಿ ಅಕ್ಕ ಕೆಲ್ಸದಲ್ಲಿ ಸೇರಿದ್ದಾಳೆ. ನಂಗೂ ಏನಾದ್ರೂ ಕೆಲ್ಸ ಕೊಡ್ಸಿ ದುಡ್ಡು ಸಂಪಾದಿಸಿ ನಾವು ಸಾಲವೆಲ್ಲ ತೀರ್ಸೋಣ. ಒಳ್ಳೆ ಆಲೋಚನೆನೆ. ಅವನೇ ಅತ್ತಿಗೆ ಕಂಪನಿಯಲ್ಲಿ ಏನಾದ್ರೂ ಕೆಲಸವಿದೆಯೇನೋ ಅಂತ ಕೇಳ್ಕೊಳ್ಳೋಣ. ನಿಜಕ್ಕೂ ಏನೋ ಇದೆ ಅಂತ ಹಾಗೆ ಕೂಡ ಅಂತ ಆಗಿದ್ದು ನೀನೇ ಒಂದ್ಸಲ ಕೇಳು. ಅವನಿ ಅದಕ್ಕೆ ಸರಿ ಅನ್ನುತ್ತಾಳೆ. ಸಾಯಂಕಾಲ ಅವನಿ ಬಂದ ತಕ್ಷಣ ಆ ವಿಷಯವನ್ನ ಕೇಳುತ್ತಾಳೆ. ಅವನಿ ಕೆಲಸದ ಬಗ್ಗೆ ಹೇಳಿದ್ದರಿಂದ ಆಕೆ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಇಬ್ಬರು ಸರಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅವರಿಬ್ಬರನ್ನ ನೋಡಿದ ಅನಾಮಿಕಾ ಕೂಡ ಕೆಲಸಕ್ಕೆ ಸೇರ್ಕೋತಾಳೆ. ಮೂವರು ಸೇರಿ ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಸಂಪಾದಿಸುತ್ತಾ ಇರ್ತಾರೆ. ಹಾಗೆ ಮೂವರು ಅವರ ಕುಟುಂಬಕ್ಕಾಗಿ ಕಷ್ಟಪಡ್ತಾ ಇರ್ತಾರೆ. ಬೇಗ ಬೇಗ ಸಾಲವೆಲ್ಲ ತೀರಿಸುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ 4 ತಿಂಗಳು ಕಳೆದು ಹೋಗುತ್ತೆ. ಬಹಳ ಸಾಲ ತೀರಿ ಹೋಗಿದ್ದಕ್ಕೆ ಅವರು ಸಂತೋಷ ಪಡುತ್ತಾ ಇರ್ತಾರೆ. ಇನ್ನು 1-2 ತಿಂಗಳು ಕಷ್ಟಪಟ್ರೆ ಸಾಲದ ಬಾಧೆಯಿಂದ ವಿಮುಕ್ತಿ ಹೊಂದಬಹುದು ಅನ್ಕೋತಾರೆ. ಹಾಗೆ ಮಾತುಗಳನ್ನು ಹೇಳುತ್ತಾ ಮಾರ್ಕೆಟ್ಗೆ ಸೇರ್ಕೋತಾರೆ. ಆ ಸಮಯದಲ್ಲಿ ಅವರಿಗೆ ಅವಳ ಸ್ನೇಹಿತೆಯಾದ ಶಾಂತಿ ಅನ್ನೋ ಹುಡುಗಿ ಕಾಣಿಸುತ್ತಾಳೆ. ಶಾಂತಿ ಅವರ ಮೂವರಿಗೆ ಸ್ನೇಹಿತೆ. ಅದು ತಿಳಿದುಕೊಂಡು ಅವರು ಮೂವರು ಆಶ್ಚರ್ಯ ಹೋಗುತ್ತಾರೆ. ನಿಜಕ್ಕೂ ನಿಮ್ ಮೂವರನ್ನು ನೋಡಿ ಆಶ್ಚರ್ಯವಾಗಿದೆ. ನನ್ನ 3 ಸ್ನೇಹಿತೆಯರು ಒಂದೇ ಮನೆಗೆ ಸೊಸೆಯಾಗಿ ಹೋದ್ರ ಎಂದು ಅನ್ನುತ್ತಾಳೆ ಶಾಂತಿ. ಶಾಂತಿಯ ಮಾತುಗಳು ಕೇಳಿದ ನಂತರ ಮೂವರು ವಾರಗಿತ್ತಿಯರು ನಿಜಕ್ಕೂ ಇದೆಲ್ಲ ಹೇಗೆ ನಡೆಯಿತು ಅಂತ ಅಂದ್ಕೋತಾರೆ. ಅವರು ಮೂವರು ಕೂಡ ಆಶ್ಚರ್ಯ ಹೋಗುತ್ತಾ ಇರ್ತಾರೆ. ಆಗ ಶಾಂತಿ, 10th ವರೆಗೂ ಅನಾಮಿಕಳ ಜೊತೆ ಸೇರಿ ಓದ್ಕೊಂಡೆ. ಹಾಗೆ ಅನಾಮಿಕಾ ನಂಗೆ ಪರಿಚಯ. ಇಂಟರ್ಮೀಡಿಯೇಟ್ ನಾನು ತಿರುಪತಿನಲ್ಲಿ ಓದ್ದೆ, ಅಲ್ಲೇನೋ ಅವನಿ ಪರಿಚಯ. ಇನ್ನು ಬಿಟೆಕ್ ಏನೋ ರಾಜಮಂಡ್ರಿಲಿ ಮಾಡಿದೆ, ಅಲ್ಲಿ ನಂಗೆ ಅಂಜಲಿ ಪರಿಚಯ. ಹಾಗೆ ನಾವು ಮೂವರು ಸ್ನೇಹಿತೆಯರು. ಈಗ ನಿಮ್ಮ ಕನ್ಫ್ಯೂಷನ್ ಹೋಯ್ತಾ? ಆ ಮಾತಿಗೆ ಅವರು ನಗುತ್ತಾ ಇರುತ್ತಾರೆ. ಇನ್ನು ಅವರು ಮಾಡುವ ಕೆಲಸದ ಬಗ್ಗೆ ಹೇಳಿದ್ದರಿಂದ ಶಾಂತಿ ನಗುತ್ತಾ, ನನ್ ಗಂಡ ನಿಜಕ್ಕೂ ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ ಎಂದು ಏನೇನೋ ಮಾತುಗಳು ಹೇಳ್ತಾ ಇರ್ತಾಳೆ. ಅದಕ್ಕೆ ಅವರು ಮೂವರು ಕೋಪದಿಂದ ಹೀಗಂತಾರೆ, ನೋಡು ಶಾಂತಿ, ನಾವು ಹೀಗೆ ಅಂತ ಇದ್ದಿದ್ದಕ್ಕೆ ನೀನು ದುಃಖ ಪಡಬೇಡ. ಈಗ ನಾವು ತವರು ಮನೆಯವರೆಲ್ಲ, ಗಂಡನ ಮನೆಯವರು. ಆ ಕುಟುಂಬ ಈಗ ನಮ್ಮ ಕುಟುಂಬ. ಅವರ ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಲ್ಲ. ಅದಕ್ಕೆ ನಮ್ಮ ಕುಟುಂಬಕ್ಕಾಗಿ ನಾವು ಕಷ್ಟಪಡ್ತಾ ಇದೀವಿ. ಇನ್ನು 2-3 ತಿಂಗಳಲ್ಲಿ ಎಲ್ಲ ಸಾಲ ತೀರಿ ಹೋಗುತ್ತೆ. ಆ ನಂತರ ನಾವು ಕಷ್ಟಪಡಬೇಕಾದ ಅಗತ್ಯವಿಲ್ಲ. ನಿನಗಿಂತ ಲಕ್ಸುರಿ ಲೈಫ್ ಅನ್ನ ನಾವು ಅನುಭವಿಸಬಲ್ಲೆವು. ನೀನೇನು ನಮ್ಮನ್ನ ಅಣಗಿಸುವ ಅಗತ್ಯವಿಲ್ಲ ಎಂದು ಅಂದಿದ್ದರಿಂದ ಶಾಂತಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ಮಾತುಗಳನ್ನೆಲ್ಲ ಅತ್ತೆ ಮಾವನವರು ಕೇಳಿಕೊಳ್ಳುತ್ತಾರೆ. ಸೊಸೆಯರ ಮಾತಿಗೆ ಅವರು ಬಹಳ ಗರ್ವ ಪಡುತ್ತಾ ಇನ್ನು ಎಂತಹ ದಿಗಿಲು ನಮಗಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಕೆಲವು ದಿನದ ನಂತರ ಅವರು ಅಂದುಕೊಂಡ ಹಾಗೆ ಸಾಲಗಳೆಲ್ಲ ತೀರಿಸುತ್ತಾರೆ. ಅವರ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ. ಸೊಸೆಯ ಬಂದ ನಂತರ ಅದ್ಭುತ ನಡೆಯಿತು ಎಂದು ಶಾರದಳನ್ನು ಎಲ್ಲರೂ ಹೊಗಳುತ್ತಾ ಇರ್ತಾರೆ. 3 ಸೊಸೆಯರು ಬಹಳ ಸಂತೋಷ ಪಡುತ್ತಾ ಕುಟುಂಬವನ್ನು ಚೆನ್ನಾಗಿ ಮಾಡುತ್ತಾ ಸಂತೋಷದಿಂದ ಅವರ ಗಂಡಂದರಿಗೆ ಸಪೋರ್ಟ್ ಮಾಡ್ತಾ ಆ ಕುಟುಂಬಕ್ಕೆ ಸಪೋರ್ಟ್ ಮಾಡ್ತಾ ಮುಂದಕ್ಕೆ ಸಾಗಿ ಹೋಗುತ್ತಾ ಇರ್ತಾರೆ.